ಸತೀಶ್ ವರ್ಸಸ್ DKಶಿ ಬನ್ನಿ ನೋಡೋಣ. ಇನ್ನು ಸತೀಶ್ ಜಾರಕಿಹೊಳಿಗೆ ಸಿಗಲಿದೆ ST ಶಾಸಕರ ಬಲ. ಮಧುಗಿರಿ ಕ್ಷೇತ್ರದ KN ರಾಜಣ್ಣ, ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್, ಕಂಪ್ಲಿ MLA JN ಗಣೇಶ್, ಮಾಯಕೊಂಡದ KS ಬಸವಂತಪ್ಪ, ಜಗಳೂರು ಶಾಸಕ B ದೇವೇಂದ್ರಪ್ಪ, ನವಲಗುಂದದ NH ಕೋನರೆಡ್ಡಿ, ಸಿಂಧನೂರು ಕ್ಷೇತ್ರದ ಹಂಪನಗೌಡ ಬಾದರ್ಲಿ, ಹೊಸಪೇಟೆಯ HR ಗವಿಯಪ್ಪ ಆ್ಯಂಡ್ ಬೆಳಗಾವಿ ಜಿಲ್ಲೆಯ ಬಹುತೇಕರು ಸಾಹುಕಾರ ಜೊತೆಗಿದ್ದಾರೆ ಅಂತ. ಯಾಕೆ ಹೀಗೆ ಅಂತ ಹೇಳ್ಬಿಡ್ತೀನಿ. ಈಗ ಒಂದು ವೇಳೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಅದು ಸತೀಶ್ ಜಾರಕಿಹೊಳಿ ಅವ್ರಿಗೂ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಏನು ಚಿಕ್ಕ ನಾಯಕ ಅಲ್ಲ. ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಇಟ್ಟವರು 2028ಕ್ಕೆ. ಸತೀಶ್ ಜಾರಕಿಹೊಳಿ ದಾಳ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು 5 ವರ್ಷ ಆಗಿತ್ತ ಅದು ಮೊದಲು ಹೇಳೋದು, ಅವರೇ ಆಗಲಿ. ಆಗ ಹೈಕಮಾಂಡ್ ಹೇಳುತ್ತೆ, ಸರಿಯಪ್ಪ ಮಾಡೋಕ್ಕಾಗಲ್ಲ, ಅವರನ್ನೇ ಮುಂದುವರ್ಸೋಕ್ಕಾಗಲ್ಲ, ನಾವಲ್ಲಿ ವಾಗ್ದಾನ ಮಾಡಿದ್ದೀವಿ, ಒಪ್ಪಂದ ಆಗಿದೆ, B ಪ್ಲ್ಯಾನ್ C ಪ್ಲ್ಯಾನ್ ಏನಾದರೂ ಹೇಳು ಅಂತ. B ಪ್ಲ್ಯಾನ್ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ ಅಥವಾ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಮತ್ತೊಂದು ಮಗದೊಂದು. ಆಗ ಅವ್ರು ಹೇಳ್ತಾರೆ, ಇಲ್ಲ ಹಿಂಗಾದರೆ DK ಶಿವಕುಮಾರನ್ನೇ ಮಾಡಬೇಕಾಗತ್ತಪ್ಪ, ಇಲ್ಲದ್ರೆ ಆಗಲ್ಲ, ನೀನು ಬೇರೆ ಏನಾದರೂ ಪ್ಲ್ಯಾನ್ ಇದ್ರೆ ಹೇಳು. ಆಗ ಸತೀಶ್ ಜಾರಕಿಹೊಳಿ ಹೇಳ್ಬೋದು, ಹಾಗಿದ್ರೆ ನಮ್ಮನ್ನು ಯಾರನ್ನಾದರೂ KPC ಅಧ್ಯಕ್ಷ ನಮಗೆ ಕೊಡಬೇಕು, ಅವರು ಮುಖ್ಯಮಂತ್ರಿ ಆಗಲಿ, ನಮ್ಮಲ್ಲಿ ಇಷ್ಟು DCM ಕೊಡಬೇಕು ನಮ್ಮ ಟೀಮ್ಗೆ, ಮತ್ತು ಇಷ್ಟು ಮಂತ್ರಿಗಳನ್ನು ಮಾಡಬೇಕು. ಯಾಕೆ ಅಂತಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ತಮ್ಮವರಿಗೆ ಬೇಕಿರುವಂಥ DCM ಪಟ್ಟ ಸಿಗುತ್ತೆ, ಮಂತ್ರಿಗಿರಿ ಸಿಗುತ್ತೆ, ಮತ್ತು KPC ಅಧ್ಯಕ್ಷ ಸ್ಥಾನ ಸಿಕ್ಕಾಗ ಹೋಲ್ಡ್ ಇರುತ್ತೆ. ನೆಕ್ಸ್ಟ್ ಚುನಾವಣೆ ಹೋದಾಗ ಯಾರು ಇವರು ಇರ್ತಾರೋ, ಒಂದು ಇವರೇ KPC ಅಧ್ಯಕ್ಷ ಇರ್ಬೋದು, ಇವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ, ಗೆದ್ದರೆ ಇವ್ರಿಗೆ ಹೇಳ್ಬೋದು, ನಾನು ಮುಖ್ಯಮಂತ್ರಿ, ನಾನು KPC ಅಧ್ಯಕ್ಷ ಆಗಿದ್ದೀನಿ ಅಂತ. ಇಷ್ಟು ಪ್ಲ್ಯಾನ್. ಒಂದು ವೇಳೆ ಅದು ಆಗದಿದ್ದರೆ ಇದು ಸಾಫ್ಟಾಗಿ ಅಪ್ರೋಚ್ ಮಾಡುವಂಥ ರೀತಿ, ಸಾಫ್ಟಾಗಿ, ಸರ್ 1 2 3 ಹೇಳಿದ್ನಲ್ಲ, ಹಿಂಗೆ ಮಾಡಿ, ನಮ್ಮನ್ನು KPC ಅಧ್ಯಕ್ಷ ಮಾಡಿ, ಇಬ್ಬರನ್ನ DCM ಮಾಡಿ, 10 ಜನಕ್ಕೆ ಮಂತ್ರಿಗಿರಿ ಕೊಡಿ, ವಿ ಆರ್ ಹ್ಯಾಪಿ, ನೆಕ್ಸ್ಟ್ ಎಲೆಕ್ಷನ್ಗೆ ನಾವು KPC ಅಧ್ಯಕ್ಷ ಸ್ಥಾನದಲ್ಲಿ ನಾವು ಹೋಗ್ತೀವಿ, ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇದರ ಜೊತೆಗೆ ಹೈಕಮಾಂಡ್ಗೊಂದು ಭಯ ಹುಟ್ಟಿಸ್ಬೇಕಲ್ಲ. ಭಯ ಹುಟ್ಟಿಸೋದು ಹೆಂಗೆ? ಒಂದು 40 ಜನ ಶಾಸಕರು ಒಟ್ಟಾಗೋದು. ಯಾರು ಶಾಸಕರು? ಇವರ ಸಮುದಾಯಕ್ಕೆ ಸೇರಿದಂಥ ST ಶಾಸಕರು ಬಹುತೇಕ. ಅಷ್ಟು ತಾಕತ್ತಿದೆ ಅವರಿಗೆ. ಏನು ಮಾಡ್ತಾರೆ ನೋಡಿ, ನಮಗೆ ಸಿಕ್ಕಿಲ್ಲ ಅಂತಂದರೆ ನಾವು 40 ಜನ ಬೇರೆ ಹೋಗ್ತೀವಪ್ಪ, ಈ ಹಿಂದೆ ಒಂದು ಮಾತು ಹೇಳಿದ್ದೆ ನಾನು, HD ಕುಮಾರಸ್ವಾಮಿ ಜೊತೆ ಒಂದು ಮೀಟಿಂಗ್ ಆಗಿತ್ತು ಅಂತೇಳಿ. HD ಕುಮಾರಸ್ವಾಮಿ ಇಲ್ಲಿಗೆ ಬಂದಾಗ ಅವ್ರ ಹತ್ರ ಕೇಳಿದ್ವಿ, ಇಲ್ಲ ಅದು ಸುಮ್ಮನೆ ಅವರ ಏನೋ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಮಾತಾಡಿದರು. ಅವರಿರೋದು ಉಕ್ಕು ಮತ್ತು ಕಾರ್ಖಾನೆ, ಇವ್ರದ್ದಿರೋದು PWD, ಅದಕ್ಕೆ ಸಂಬಂಧನೇ ಇಲ್ಲ, ನಮಗೂ ಗೊತ್ತಾಗಲ್ವಾ, ಮಾತಾಡಿದ್ದು ಇದನ್ನೇ ಬಿಡಿ. ಆಗ ಸ್ವಲ್ಪ ಭಯ ಪಡುತ್ತೆ. ಹಿಂಗೆ ಮಾಡಿದರೆ ಹಿಂಗೆ ಚೆಕ್ಮೇಟ್ ಅಂತಾರೆ ಅದನ್ನು. ನಮಗೆ KPC ಅಧ್ಯಕ್ಷ ಸ್ಥಾನ ಕೊಡಿ, 2 DCM ಕೊಡಿ, ಇಷ್ಟು ಮಂತ್ರಿಗಿರಿ ಕೊಡಿ, ಇಲ್ಲ ಅಂತಂದರೆ 40 ಜನ ನಾನು ಕರ್ಕೊಂಡು ಹೋಗ್ತೀನಿ, BJP ಜೊತೆ ಸೇರ್ಕೋತೀನಿ, 66 BJP, ಇವ್ರದ್ದೊಂದು 40, 104, ಆಮೇಲೆ ಒಂದು 10 ಜನರನ್ನು ಆ ಕಡೆ ಈ ಕಡೆಯಿಂದ ಕರೆಯೋದು. ಹಾಗಾಗಿ ಇಲ್ಲಿಷ್ಟು. ಹಾಗಂತ ಇವರು ಇಷ್ಟೆಲ್ಲ ಮಾಡ್ತಾ ಇರುವಾಗ DK ಶಿವಕುಮಾರ್ ಏನು ಕಲೆಕಾಯ್ತಿಂದ ಕೂತಿರ್ತಾರಾ? ಇಲ್ಲ. ಅವರು ಅಷ್ಟಿಲ್ಲ ಅಂದರೆ ನಾನು ಹಣ ಬಲ ಪ್ರಯೋಗ ಮಾಡ್ತಾರೆ, JDSನ 12 ಶಾಸಕರನ್ನೇ ತಗೊಂಬರ್ತಾರೆ, ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಸೊ ಅಲ್ಲಿಗೆ ಬಂದು ನಿಂತಿದೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ವಾ, ಇಷ್ಟು ಶಾಸಕರುಗಳು, ಎಲ್ಲ ಶಾಸಕರುಗಳ ಹೆಸರು ಒಂದೊಂದೇ ಬಂತಲ್ಲ, ಮತ್ತೊಮ್ಮೆ ಹಾಕ್ಬೋದಿತ್ತು ನಿಮಗೆ ಬ್ಯಾಕ್ ಟು ಬ್ಯಾಕ್ ಇಷ್ಟು ಮಾತಾಡುವಾಗ. ಓಕೆ, ಇನ್ನು ಮಸ್ಕಿ ಕ್ಷೇತ್ರದ 6 ಇವರೆಲ್ಲ ಬಂದು ಹೋಗ್ತಾರೆ. ನೆಕ್ಸ್ಟ್ ರಾಯಚೂರು ಗ್ರಾಮೀಣ ಬಸನಗೌಡ ಪಾಟೀಲ್, ಬಸನಗೌಡ ದದ್ದಲ್, ಸವದತ್ತಿ ಕ್ಷೇತ್ರದ ವಿಶ್ವಾಸ್ ವೈದ್ಯ, ಕುಡಚಿ MLA ಮಹೇಂದ್ರ ತಮ್ಮಣ್ಣವರ್, ಬೆಳಗಾವಿ ಉತ್ತರದ ಆಸಿಫ್ ಸೇಠ್, ಸುರಪುರದ ವೇಣುಗೋಪಾಲ್ ನಾಯಕ್, ಕಿತ್ತೂರು ಕ್ಷೇತ್ರದ ಬಾಬಾ ಸಾಹೇಬ್ D ಪಾಟೀಲ್, ಇಷ್ಟೆಲ್ಲ ಸಿದ್ದು ಬಣದ ಹಲವು ಶಾಸಕರು ಇವರಿಗೆ ಸಪೋರ್ಟ್ ಮಾಡ್ಬೋದು. ಸಿದ್ದು ಹೇಳಿದರೆ ಸಾಹುಕಾರ್ಗೆ ಬೆಂಬಲ ಕೊಡ್ತಾರೆ. 40 ಜನರ ಟೀಮ್ ಮತ್ತು ಸಿದ್ದರಾಮಯ್ಯನ ಜೊತೆಗಿರುವ ಕೆಲವು ಶಾಸಕರು, ಅಂದರೆ BJP 66 ಇದೆ. ಕಮ್ಸೆ ಕಮ್ ಇವರೊಂದು 40 ಜನ ಶಾಸಕರನ್ನು ಸೆಟ್ ಮಾಡಿದರೆ 20 ಜನ ಶಾಸಕರು ಸಿದ್ದರಾಮಯ್ಯ ಜೊತೆಗಿರೋ ಶಾಸಕರು ಬಂದರೂ ಬರ್ಬೋದು, ನಮಗೆ ಸರ್ಕಾರದಲ್ಲಿ ಪಾಲು ಸಿಗುತ್ತೆ ಅಂತ ಹೇಳಿದರೆ. ಇದು ಇರುವಂಥ ಆಟ. ಹಾಗಂತ DK ಶಿವಕುಮಾರ್ ಸುಮ್ಮನೆ ಕೂತಿಲ್ಲ. DK ಶಿವಕುಮಾರ್ ಬಳಿ ಕೂಡ ಸಾಕಷ್ಟು ದಾಳಗಳಿರ್ಬೋದು. DK ಶಿವಕುಮಾರ್ ಬಳಿ ಇಷ್ಟು ಸ್ಟ್ರಾಂಗೆಸ್ಟ್ ದಾಳಗಳಿರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಇಂಥ ಪ್ಲ್ಯಾನ್ ಹೆಣೆದಿರೋದು. ಇದು ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದು.
ಸತೀಶ್ ವರ್ಸಸ್ ಡಿ ಕೆ ಶಿ ಬನ್ನಿ ನೋಡೋಣ. ಇನ್ನು ಸತೀಶ್ ಜಾರಕಿಹೊಳಿಗೆ ಸಿಗಲಿದೆ ಎಸ್ ಟಿ ಶಾಸಕರ ಬಲ. ಮಧುಗಿರಿ ಕ್ಷೇತ್ರದ ಕೆ ಎನ್ ರಾಜಣ್ಣ, ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್, ಕಂಪ್ಲಿ MLA ಜೆ ಎನ್ ಗಣೇಶ್, ಮಾಯಕೊಂಡದ ಕೆ ಎಸ್ ಬಸವಂತಪ್ಪ, ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ, ನವಲಗುಂದದ NH ಕೋನರೆಡ್ಡಿ, ಸಿಂಧನೂರು ಕ್ಷೇತ್ರದ ಹಂಪನಗೌಡ ಬಾದರ್ಲಿ, ಹೊಸಪೇಟೆಯ HR ಗವಿಯಪ್ಪ ಆ್ಯಂಡ್ ಬೆಳಗಾವಿ ಜಿಲ್ಲೆಯ ಬಹುತೇಕರು ಸಾಹುಕಾರ್ ಜೊತೆಗಿದ್ದಾರೆ ಅಂತ. ಯಾಕೆ ಹೀಗೆ ಅಂತ ಹೇಳ್ಬಿಡ್ತೀನಿ. ಈಗ ಒಂದು ವೇಳೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಅದು ಸತೀಶ್ ಜಾರಕಿಹೊಳಿ ಅವ್ರಿಗೂ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಏನು ಚಿಕ್ಕ ನಾಯಕ ಅಲ್ಲ. ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಇಟ್ಟವರು 2028ಕ್ಕೆ. ಸತೀಶ್ ಜಾರಕಿಹೊಳಿ ದಾಳ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು 5 ವರ್ಷ ಆಗಿತ್ತ ಅದು ಮೊದಲು ಹೇಳೋದು, ಅವರೇ ಆಗಲಿ. ಆಗ ಹೈಕಮಾಂಡ್ ಹೇಳುತ್ತೆ, ಸರಿಯಪ್ಪ ಏನು ಮಾಡೋಕ್ಕಾಗಲ್ಲ, ಅವರನ್ನೇ ಮುಂದುವರ್ಸೋಕ್ಕಾಗಲ್ಲ, ನಾವಲ್ಲಿ ವಾಗ್ದಾನ ಮಾಡಿದ್ದೀವಿ, ಒಪ್ಪಂದ ಆಗಿದೆ, ಬಿ ಪ್ಲ್ಯಾನ್ ಸಿ ಪ್ಲ್ಯಾನ್ ಏನಾದರೂ ಹೇಳು ಅಂತ. ಬಿ ಪ್ಲ್ಯಾನ್ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ ಅಥವಾ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಮತ್ತೊಂದು ಮಗದೊಂದು. ಆಗ ಅವ್ರು ಹೇಳ್ತಾರೆ, ಇಲ್ಲ ಹಿಂಗಾದರೆ ಡಿ ಕೆ ಶಿವಕುಮಾರನ್ನೇ ಮಾಡಬೇಕಾಗತ್ತಪ್ಪ, ಇಲ್ಲದ್ರೆ ಆಗಲ್ಲ, ನೀನು ಬೇರೆ ಏನಾದರೂ ಪ್ಲ್ಯಾನ್ ಇದ್ರೆ ಹೇಳು. ಆಗ ಸತೀಶ್ ಜಾರಕಿಹೊಳಿ ಹೇಳ್ಬೋದು, ಹಾಗಿದ್ರೆ ನಮ್ಮನ್ನು ಯಾರನ್ನಾದರೂ KPC ಅಧ್ಯಕ್ಷ ನಮಗೆ ಕೊಡಬೇಕು, ಅವರು ಮುಖ್ಯಮಂತ್ರಿ ಆಗಲಿ, ನಮ್ಮಲ್ಲಿ ಇಷ್ಟು DCM ಕೊಡಬೇಕು ನಮ್ಮ ಟೀಮ್ಗೆ, ಮತ್ತು ಇಷ್ಟು ಮಂತ್ರಿಗಳನ್ನು ಮಾಡಬೇಕು. ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ತಮ್ಮವರಿಗೆ ಬೇಕಿರುವಂಥ DCM ಪಟ್ಟ ಸಿಗುತ್ತೆ, ಮಂತ್ರಿಗಿರಿ ಸಿಗುತ್ತೆ, ಮತ್ತು KPC ಅಧ್ಯಕ್ಷ ಸ್ಥಾನ ಸಿಕ್ಕಾಗ ಹೋಲ್ಡ್ ಇರುತ್ತೆ. ನೆಕ್ಸ್ಟ್ ಚುನಾವಣೆ ಹೋದಾಗ ಯಾರು ಇವರು ಇರ್ತಾರೋ, ಇವರೇ KPC ಅಧ್ಯಕ್ಷ ಇರ್ಬೋದು, ಇವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ಗೆದ್ದರೆ ಇವ್ರಿಗೆ ಹೇಳ್ಬೋದು, ನಾನು ಮುಖ್ಯಮಂತ್ರಿ, ನಾನು KPC ಅಧ್ಯಕ್ಷ ಆಗಿದ್ದೀನಿ ಅಂತ. ಇಷ್ಟು ಪ್ಲ್ಯಾನ್. ಒಂದು ವೇಳೆ ಅದು ಆಗದಿದ್ದರೆ ಇದು ಸಾಫ್ಟಾಗಿ ಅಪ್ರೋಚ್ ಮಾಡುವಂಥ ರೀತಿ, ಸಾಫ್ಟಾಗಿ, ಸರ್ 1 2 3 ಹೇಳಿದ್ನಲ್ಲ, ಹಿಂಗೆ ಮಾಡಿ, ನಮ್ಮನ್ನು KPC ಅಧ್ಯಕ್ಷ ಮಾಡಿ, ಇಬ್ಬರನ್ನ DCM ಮಾಡಿ, 10 ಜನಕ್ಕೆ ಮಂತ್ರಿಗಿರಿ ಕೊಡಿ, ವಿ ಆರ್ ಹ್ಯಾಪಿ, ನೆಕ್ಸ್ಟ್ ಎಲೆಕ್ಷನ್ಗೆ ನಾವು KPC ಅಧ್ಯಕ್ಷ ಸ್ಥಾನದಲ್ಲಿ ನಾವು ಹೋಗ್ತೀವಿ, ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇದರ ಜೊತೆಗೆ ಹೈಕಮಾಂಡ್ಗೊಂದು ಭಯ ಹುಟ್ಟಿಸ್ಬೇಕಲ್ಲ. ಭಯ ಹುಟ್ಟಿಸೋದು ಹೆಂಗೆ? ಒಂದು 40 ಜನ ಶಾಸಕರು ಒಟ್ಟಾಗೋದು. ಯಾರು ಶಾಸಕರು? ಇವರ ಸಮುದಾಯಕ್ಕೆ ಸೇರಿದಂಥ ST ಶಾಸಕರು ಬಹುತೇಕ. ಅಷ್ಟು ತಾಕತ್ತಿದೆ ಅವರಿಗೆ. ಏನು ಮಾಡ್ತಾರೆ ನೋಡಿ, ನಮಗೆ ಸಿಕ್ಕಿಲ್ಲ ಅಂತಂದರೆ ನಾವು 40 ಜನ ಬೇರೆ ಹೋಗ್ತೀವಪ್ಪ, ಈ ಹಿಂದೆ ಒಂದು ಮಾತು ಹೇಳಿದ್ದೆ ನಾನು, HD ಕುಮಾರಸ್ವಾಮಿ ಜೊತೆ ಒಂದು ಮೀಟಿಂಗ್ ಆಗಿತ್ತು ಅಂತೇಳಿ. HD ಕುಮಾರಸ್ವಾಮಿ ಇಲ್ಲಿಗೆ ಬಂದಾಗ ಅವ್ರ ಹತ್ರ ಕೇಳಿದ್ವಿ, ಇಲ್ಲ ಅದು ಸುಮ್ಮನೆ ಅವರ ಏನೋ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಮಾತಾಡಿದರು. ಅವರಿರೋದು ಉಕ್ಕು ಮತ್ತು ಕಾರ್ಖಾನೆ, ಇವ್ರದ್ದಿರೋದು PWD, ಅದಕ್ಕಿದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಗೊತ್ತಾಗಲ್ವಾ, ಮಾತಾಡಿದ್ದು ಇದನ್ನೇ ಬಿಡಿ. ಆಗ ಸ್ವಲ್ಪ ಭಯ ಪಡುತ್ತೆ. ಹಿಂಗೆ ಮಾಡಿದರೆ ಹಿಂಗೆ ಚೆಕ್ಮೇಟ್ ಅಂತಾರೆ ಅದನ್ನು. ನಮಗೆ KPC ಅಧ್ಯಕ್ಷ ಸ್ಥಾನ ಕೊಡಿ, 2 DCM ಕೊಡಿ, ಇಷ್ಟು ಮಂತ್ರಿಗಿರಿ ಕೊಡಿ, ಇಲ್ಲ ಅಂತಂದರೆ 40 ಜನ ನಾನು ಕರ್ಕೊಂಡು ಹೋಗ್ತೀನಿ, BJP ಜೊತೆ ಸೇರ್ಕೋತೀನಿ, 66 BJP, ಇವ್ರದ್ದೊಂದು 40, 104, ಆಮೇಲೆ ಒಂದು 10 ಜನರನ್ನು ಆ ಕಡೆ ಈ ಕಡೆಯಿಂದ ಕರೆಯೋದು. ಹಾಗಾಗಿ ಇಲ್ಲಿಷ್ಟು. ಹಾಗಂತ ಇವರು ಇಷ್ಟೆಲ್ಲ ಮಾಡ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಏನು ಕಲೆಕಾಯಿ ತಿಂದ ಕೂತಿರ್ತಾರಾ? ಇಲ್ಲ. ಅವರು ಅಷ್ಟಿಲ್ಲ ಅಂದರೆ ನಾನು ಹಣ ಬಲ ಪ್ರಯೋಗ ಮಾಡ್ತಾರೆ, JDSನ 12 ಶಾಸಕರನ್ನೇ ತಗೊಂಬರ್ತಾರೆ, ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಸೊ ಅಲ್ಲಿಗೆ ಬಂದು ನಿಂತಿದೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ವಾ, ಇಷ್ಟು ಶಾಸಕರುಗಳು, ಎಲ್ಲ ಶಾಸಕರುಗಳ ಹೆಸರು ಒಂದೊಂದೇ ಬಂತಲ್ಲ, ಮತ್ತೊಮ್ಮೆ ಹಾಕ್ಬೋದಿತ್ತು ನಿಮಗೆ ಬ್ಯಾಕ್ ಟು ಬ್ಯಾಕ್ ಇಷ್ಟು ಮಾತಾಡುವಾಗ. ಓಕೆ, ಇನ್ನು ಮಸ್ಕಿ ಕ್ಷೇತ್ರದ 6 ಎಲ್ಲ ಇವರೆಲ್ಲ ಬಂದು ಹೋಗ್ತಾರೆ. ನೆಕ್ಸ್ಟ್ ರಾಯಚೂರು ಗ್ರಾಮೀಣ ಬಸನಗೌಡ ದದ್ದಲ್, ಸವದತ್ತಿ ಕ್ಷೇತ್ರದ ವಿಶ್ವಾಸ್ ವೈದ್ಯ, ಕುಡಚಿ MLA ಮಹೇಂದ್ರ ತಮ್ಮಣ್ಣವರ್, ಬೆಳಗಾವಿ ಉತ್ತರದ ಆಸಿಫ್ ಸೇಠ್, ಸುರಪುರದ ವೇಣುಗೋಪಾಲ್ ನಾಯಕ್, ಕಿತ್ತೂರು ಕ್ಷೇತ್ರದ ಬಾಬಾ ಸಾಹೇಬ್ ಡಿ ಪಾಟೀಲ್, ಇಷ್ಟೆಲ್ಲ ಸಿದ್ದು ಬಣದ ಹಲವು ಶಾಸಕರು ಇವರಿಗೆ ಸಪೋರ್ಟ್ ಮಾಡ್ಬೋದು. ಸಿದ್ದು ಹೇಳಿದರೆ ಸಾಹುಕಾರ್ಗೆ ಬೆಂಬಲ ಕೊಡ್ತಾರೆ. 40 ಜನರ ಟೀಮ್ ಮತ್ತು ಸಿದ್ದರಾಮಯ್ಯನ ಜೊತೆಗಿರುವ ಕೆಲವು ಶಾಸಕರು, ಅಂದರೆ BJP 66 ಇದೆ. ಕಮ್ಸೆ ಕಮ್ ಇವರೊಂದು 40 ಜನ ಶಾಸಕರನ್ನು ಸೆಟ್ ಮಾಡಿದರೆ 20 ಜನ ಶಾಸಕರು ಸಿದ್ದರಾಮಯ್ಯ ಜೊತೆಗಿರೋ ಶಾಸಕರು ಬಂದರೂ ಬರ್ಬೋದು, ನಮಗೆ ಸರ್ಕಾರದಲ್ಲಿ ಪಾಲು ಸಿಗುತ್ತೆ ಅಂತ ಹೇಳಿದರೆ. ಇದು ಇರುವಂಥ ಆಟ. ಹಾಗಂತ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತಿಲ್ಲ. ಡಿ ಕೆ ಶಿವಕುಮಾರ್ ಬಳಿ ಕೂಡ ಸಾಕಷ್ಟು ದಾಳಗಳಿರ್ಬೋದು. ಡಿ ಕೆ ಶಿವಕುಮಾರ್ ಬಳಿ ಇಷ್ಟು ಸ್ಟ್ರಾಂಗೆಸ್ಟ್ ದಾಳಗಳಿರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಇಂಥ ಪ್ಲ್ಯಾನ್ ಹೆಣೆದಿರೋದು. ಇದು ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.